ರಾಮದುರ್ಗ ಪಟ್ಟಣದಲ್ಲಿ ಕೆಎಂಯುಯಿಂದ ಸೌಹಾರ್ದ ಇಫ್ತಾರ್ ಕೂಟ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಪವಿತ್ರ ರಂಜಾನ್ ಉಪವಾಸ ಮಾಸದ ಹಿನ್ನೆಲೆಯಲ್ಲಿ ಸೌಹಾರ್ದತೆ, ಸಹೋದರತ್ವ ಮತ್ತು ಪರಸ್ಪರ ಗೌರವವನ್ನು ಬಲಪಡಿಸುವ ಉದ್ದೇಶದಿಂದ ಸೌಹಾರ್ದ ಇಫ್ತಾರ್ ಕೂಟ ಕರ್ನಾಟಕ ಮುಸ್ಲಿಂ ಯೂನಿಟಿಯಿಂದ ಆಯೋಜಿಸಲಾಯಿತು. ಪವಿತ್ರ ರಂಜಾನ್ ಮಾಸದಲ್ಲಿ ಸರ್ವಧರ್ಮ ತತ್ವದ ಸಾರವನ್ನು ತಿಳಿದುಕೊಳ್ಳಲು ಇಂತಹ ಸೌಹಾರ್ದತೆಯ ಕೂಟಗಳು ಅತ್ಯಂತ ಅವಶ್ಯಕವಾಗಿವೆ. ರಾಮದುರ್ಗ ತಾಲೂಕಿನ ಹಿರಿಯರು ಹಿಂದಿನಿಂದಲೂ ಎಲ್ಲಾ ಸಮುದಾಯದವರು ಶಾಂತಿ, ಸೌಹಾರ್ದತೆ ಹಾಗೂ ಸಹೋದರತ್ವದಿಂದ ಬದುಕಿದ್ದಾರೆ. ಅದೇ ಪರಂಪರೆಯನ್ನು ಮುಂದುವರಿಸುವ ಜವಾಬ್ದಾರಿ ಯುವಕರ ಮೇಲಿದೆ ಎಂದು ಶ್ರೀ ಚಂದ್ರಶೇಖರ ಮಹಾಸ್ವಾಮೀಜಿ ಆಶೀರ್ವಚನ ನೀಡಿದರು. ವಿವಿಧ ಸಮುದಾಯದ ಮುಖಂಡರು ಮತ್ತು ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ್ ಮಾತನಾಡಿ, ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ ಮತ್ತು ಪರಸ್ಪರ ಗೌರವವನ್ನು ಬೆಳೆಸಲು ಸರ್ವಧರ್ಮ ತತ್ವದ ಸಾರವನ್ನು ತಿಳಿದುಕೊಳ್ಳುವುದು ಅತ್ಯಂತ ಅಗತ್ಯವಾಗಿದೆ. ವಿಭಿನ್ನ ಧರ್ಮಗಳ ಸಾರ ಒಂದೇ ಮಾನವೀಯ ಮೌಲ್ಯಗಳನ್ನು ಸಾರುತ್ತದೆ ಎಂಬುದನ್ನು ಜನರಿಗೆ ತಿಳಿಸಲು ಸೌಹಾರ್ದ ಕೂಟಗಳಂತಹ ಕಾರ್ಯಕ್ರಮಗಳು ಮುಖ್ಯ ಪಾತ್ರ ವಹಿಸುತ್ತವೆ ಎಂದರು. ಈ ಸಂದರ್ಭದಲ್ಲಿ ಕರ್ನಾಟಕ ಮುಸ್ಲಿಂ ಯೂನಿಟಿ ರಾಮದುರ್ಗ ತಾಲೂಕಾ ಅಧ್ಯಕ್ಷ ಶಫಿ ಬೆಣ್ಣಿ ಸರ್ವರಿಗೂ ಧನ್ಯವಾದ ತಿಳಿಸಿದರು. ಸಂತೋಷದ ವಿಷಯ, ಯಾಕಂದ್ರೆ ನಮ್ಮ ದೇಶ ಸರ್ವ ಜನಾಂಗದ ಶಾಂತಿಯ ತೋಟವಾಗಿರ್ತಕ್ಕಂಥದ್ದು. ಇಂತಹ ಸೌಹಾರ್ದಯುತ ಕಾರ್ಯಕ್ರಮಗಳು ಇನ್ನು ಹೆಚ್ಚು ಹೆಚ್ಚು ನಡೀಬೇಕು. ಈ ಪವಿತ್ರ ರಂಜಾನ್ ಹಬ್ಬದಲ್ಲಿ ಯಾರೆಲ್ಲ ಒಂದು ರೋಜಾ ಇದ್ದೀರಿ, ತಮ್ಮ ಪವಿತ್ರವಾದಂತಹ ರಂಜಾನ್ ಆಚರಿಸ್ತಾ ಇದ್ದೀರಿ, ತಮ್ಗೆಲ್ಲರಿಗೂ ಕೂಡ ಇಫ್ತಿಯಾರ್ ಕೂಟಕ್ಕೆ ಆಗಮಿಸಿದ್ದೀರಿ. ತಮ್ಗೆಲ್ಲರಿಗೂ ಕೂಡ ಮುಂಚಿತವಾಗಿ ರಂಜಾನದ ಶುಭಾಶಯಗಳನ್ನು ಕೋರ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಈ ಇಫ್ತಿಯಾರ್ ಕೂಟ ಅಂತಂದ್ರೆ ಈ ಬೋರ್ಡ್ ಒಳಗನೆ ಇಟ್ಬಿಟ್ಟಾರ ಸೌಹಾರ್ದತೆ ಅಂತಂದ್ರೆ. ಇಲ್ಲಿ ಯಾವ ಧರ್ಮನು ಯಾರಿಗೂ ಬಿಟ್ಟು ಕೊಟ್ಟಿಲ್ಲ. ಇವತ್ತಿನ ಮಟ್ಟ ಮುಸಲ್ಮರು ಹಿಂದೂ ಕೊಟ್ಟಿಲ್ಲ, ಹಿಂದೂ ಮುಸ್ಲಿಮರು ಬಿಟ್ಟು ಕೊಟ್ಟಿಲ್ಲ ಅಂತ ಹೇಳಕ್ ಒಂದು ಎರಡು ಸಬ್ಜೆಕ್ಟ್ ಏನಂತಂದ್ರೆ, ಮ್ಯಾಗ ಪಿರ್ಸಾಬುರ್ ಗುಡಿ ಐತೆ, ಪೂರ ಏನೈತಿ ರಾಜಾಬಾಗ್ ಸವಾರ್ ಅಂತ ಹೇಳಿ ಪಿರ್ಸಾಬುರ್ ಗುಡಿ ಅಂತಾರ. ಅದು ಇವತ್ತು ಪೂರ ಹಿಂದೂಗಳ ಮುಖೇನ ಅದನ್ನ ಪೂರ ಹಬ್ಬ ಆಚರಣೆ ಮಾಡ್ತಾರ, ಉಳಿಸ ಆಚರಣೆ ಮಾಡ್ತಾರ. ಆ ಬಳಕ ನಾಸಾಮಣಿ ಅಂತ ಹೇಳೈತಿ, ಅದನ್ನೆಲ್ಲ ಹಿಂದೂಗಳು ಕೂಡಿ ಮಾಡ್ತಾರ. ಆ ಬಳಕ ಗಣೇಶ ಚತುರ್ಥಿ ಅಂತ ಹೇಳಿ ಬಂದಾಗ ಕಾಸ್ಟ್ ಅಂದಾಗ ಅಷ್ಟು ಮುಸ್ಲಿಮರು ಕೂಡ ಇದು ಮಾಡ್ತಾರ. ದಯವಿಟ್ಟು ಎಲ್ಲೋ ಬಂದೈತಿ ಏನೋ ಬಂದೈತಿ ಅಂತಿಲ್ಲ, ರಾಮದುರ್ಗ ತಾಲೂಕಿನಾಗ ಸೌಹಾರ್ದತೆಯಿಂದ ಅಲ್ಲಿವೋ ಇನ್ನು ಸಾಯು ಮಠನೂ ಹಿಂಗ ಉಳಿನಂತೇಳಿ ಈ ಮುಸ್ಲಿಂ ಸಮಾಜದ ಎಲ್ಲ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ಇವತ್ತಿನ ದಿವಸ ಏನು ರಾಮದುರ್ಗ ನಗರದಲ್ಲಿ ಏರ್ಪಡಿಸಿರೋಂಥ ಎಲ್ಲ ಸಮಾಜದ ಬಾಂಧವರಿಗೆ ಇಫ್ತಾರ್ ಕೂಟ ಅಗದಿ ಯಶಸ್ವಿಯಾಗಿ ಐತಿ. ರಾಮದುರ್ಗ ತಾಲೂಕಿನೊಳಗೆ ಎಲ್ಲ ಸಮಾಜದವರು ಅನ್ನ ತಮ್ಮಂದಿರಂತ ಬಾಳೋಣ, ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನುವಂತೆ ನಾವು ನಮ್ಮ ನಾಡನ್ನು ಬೆಳೆಸೋಣ. ಎಲ್ಲ ಮುಸ್ಲಿಂ ಸಮಾಜದ ಬಾಂಧವರಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ, ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ತಿಳ್ಕೊಂಡು ಇವತ್ತು ಇಫ್ತಾರ್ ಕೂಟದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಮೊಹಮ್ಮದ್ ಶಫಿ ಬೆನ್ನಿ ಹಾಗೂ ಎಲ್ಲ ಸಮಾಜದ ಬಾಂಧವರಿಗೆ ನಾವು ಧನ್ಯವಾದಗಳು ತಿಳಿಸ್ತೀವಿ. KMU ಕರ್ನಾಟಕ ಮುಸ್ಲಿಂ ಯುನೈಟೆಡ್ ವತಿಯಿಂದ ರಾಮದುರ್ಗದಲ್ಲಿ ಇಫ್ತಾರ್ ಕೂಟವನ್ನು ನಮ್ಮ ಆತ್ಮೀಯರಾದ ಶಫಿ ಬೆನ್ನಿಯವರು ಏರ್ಪಡಿಸಿದ್ದಾರೆ. ನನಗೆ ಭಾಳ ಸಂತೋಷ ಆಯ್ತು. ಯಾಕಂದ್ರೆ ನಮ್ಮನ್ನು ಕರೆದು ಭಾಗವಹಿಸೋಕ್ಕೆ ಅವಕಾಶ ಮಾಡಿಕೊಟ್ರು. ನಾ ಹೇಳಿದ್ದವರಿಗೆ ನಾವು ಏನೋ ಪ್ರಸಾದ ತೊಗೊಳೋದಿಲ್ಲ, ಎಲ್ರಿ ಅದಾರೆ ನೀವು ಬಂದು ದರ್ಶನ ಆಶೀರ್ವಾದ ಕೊಟ್ಟರೆ ಸಾಕು ಅಂತೇಳಿದರು. ಆ ರೀತಿಯಾಗಿ ನನಗೆ ಭಾಳ ಖುಷಿ ಆಯ್ತು. ಯಾಕಂದ್ರೆ ಆತ್ಮೀಯರು ನಮಗೆ ಅವರು ಯಾವುದೇ ಕೆಲಸ ಅವ್ರ ಮಕ್ಕಳಾಗ್ನೇ ಏನಾದ್ರೂ ನಮ್ಮನ್ನು ಬಿಟ್ಟು ಮಾಡಿಲ್ಲ. ಅದಕ್ಕೆ ನಾ ಬಂದು ಅವ್ರಿಗೆ ದರ್ಶನ ಅದು ಕೊಟ್ಟು ಎಲ್ಲರಿಗೆ ಶುಭಾಶೀರ್ವಾದ ತಿಳಿಸಿ ಎಲ್ಲರೂ ಒಂದಾಗಿ ಬಾಳ್ರಿ ಅಂತೇಳಿ ನನ್ನ 1-2 ಮಾತಿಗೆ ವಿರಾಮ ಹೇಳ್ತೀನಿ. ರಂಜಾನ ತಿಂಗಳ ಒಂದು ಏನು ರೋಜಾ ಸಂದರ್ಭದೊಳಗೆ ರೋಜಾ ಜನಾಂಗಕ್ಕೇನು ಜನರಿಗೆ ಔತಣ ಕೂಟವನ್ನು ಏರ್ಪಡಿಸಿದ್ರು. ಅದು ಸೌಹಾರ್ದ ವೇದಿಕೆಯ ವತಿಯಿಂದ ಎಲ್ಲ ಧರ್ಮದ, ಎಲ್ಲ ಜಾತಿಯ, ಎಲ್ಲ ಜನರ ಒಂದು ಸೌಹಾರ್ದತೆಯುತವಾಗಿ ಎಲ್ಲರೂ ನಾವು ಮುಸಲ್ಮಾನರು, ಹಿಂದೂಗಳು ಎಲ್ಲರೂ ಒಂದೇ ಅನ್ನುವಂಥ ಒಂದು ದೃಷ್ಟಿಕೋನ ಇಟ್ಟುಕೊಂಡು ನಾವು ಇಂಥ ಕಾರ್ಯಕ್ರಮದಲ್ಲಿ, ಹಿಂದೂಗಳ ಕಾರ್ಯಕ್ರಮದಲ್ಲಿ ಮುಸಲ್ಮಾನರ ಕಾರ್ಯಕ್ರಮದಲ್ಲಿ ಹಿಂದೂಗಳು ನಾವೆಲ್ಲ ಸೌಹಾರ್ದಯುತವಾಗಿ ಈ ನಾಡಿಗೆ, ಈ ದೇಶಕ್ಕೆ ಒಂದು ನಾವು ಸಂದೇಶವನ್ನು ಕೊಡಬೇಕಾದಂಥ ಸಂದರ್ಭದೊಳಗೆ ಈ ಮೊಹಮ್ಮದ್ ಪೈಗಂಬರ್ ಅವರು ಅಥವಾ ಹಿಂದೂ ಧರ್ಮ ಅನುಯಾಯಿಗಳು ಅಥವಾ ಇನ್ನಿತರ ಧರ್ಮದ ಎಲ್ಲ ಮಹನೀಯರ ಉದ್ದೇಶ ಇಷ್ಟ ಇಲ್ಲಿ ಈ ರಂಜಾನ್ ತಿಂಗಳು ಯಾಕಂತಂದ್ರೆ ಬಡವರು ಯಾವ ರೀತಿ ಒಂದು ಹೊತ್ತು ಉಪವಾಸ ಯಾವ ರೀತಿ ಮಾಡ್ತಾರ ಅನ್ನೋದಕ್ಕೆ ಶ್ರೀಮಂತರು ಸಹಿತ ಈ ಉಪವಾಸ ಮಾಡಿಕೊಂಡು ಬಡವರ ಕಷ್ಟಗಳನ್ನು ಅರಿಯುವಂತ ಇದು ಹಬ್ಬ ಇದು.
ಇದು ಅದಕ್ಕೆ ಉಪವಾಸ ಮಾಡ್ತಾರ. ಯಾವ ರೀತಿ ಉಪವಾಸ ಅಂತಂದ್ರ ಬಡವ್ರ ಕಷ್ಟಗಳನ್ನ ಈ ಒಂದ್ ಹೊತ್ತಿಗೆ ಗತಿ ಇರ್ಲಾರ್ದಂತ ಎಲ್ಲ ಜನಾಂಗದ ಮುಸಲ್ಮಾನರಂತ ಅಷ್ಟೇ ಅಲ್ಲ, ಮುಸಲ್ಮಾನರು ಸಹಿತ ಹಬ್ಬದೊಳಗ ಹಿಂದೂಗಳಿಗೂ ಈಗ ಹೆಂಗ ಅವತಾನ ಕೂಟ ಕೊಟ್ರು ಹಂಗ ಬಡವ್ರನ್ನ ಹುಡುಕಿ ಅನ್ನವನ್ನ ಕೊಡುವಂತ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತಾರ. ಸಾಕಷ್ಟು ನಾವು ಉದಾಹರಣೆ ಏನು ಅದ. ಯಾಕಂತಂದ್ರೆ ಇದು ರಂಜಾನ್ ತಿಂಗಳಂತಂದ್ರೆ ಇಡೀ ಜಗತ್ತಿನ ತುಂಬೆಲ್ಲ ನಡೆಯುವಂತ ಕಾರ್ಯಕ್ರಮ ಇದು. ಅದಕ್ಕ ಇಂತ ಏನು ಒಂದು ಸೌಹಾರ್ದತೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ. ಈ ಎಲ್ಲ ಇಸ್ಲಾಂ ಧರ್ಮ ಗುರುಗಳು ಆಗ್ಲಿ ಅಥವಾ ಧರ್ಮದ ಅನುಯಾಯಿಗಳಾಗ್ಲಿ ಅವ್ರಿಗೆಲ್ಲ ಈ ಸೌಹಾರ್ದತೆದ ಬಗ್ಗೆ ಸಾಕಷ್ಟು ತಿಳುವಳಿಕೆ ಐತಿ. ಇಲ್ಲಿನೂ ಸಹಿತ ನಾವೆಲ್ಲ ಸೌಹಾರ್ದತೆಯಿಂದ ಬದುಕೋಣ ಅನ್ನುವಂಥ ದೃಷ್ಟಿಕೋನದ ಇವತ್ತೆಲ್ಲ ನಮ್ಗ ಸಿಹಿಯನ್ನ ಹಂಚಿದಿರಿ. ಈ ಸಿಹಿ ನೀವು ಎಲ್ಲ ಸಿಹಿಯಾಗಿರೋಣ ಅಂತೇಳಿ ಇವತ್ತು ರಾಮದುರ್ಗ ತಾಲೂಕಿನಲ್ಲಿ ಮಾಡತಕ್ಕಂಥ ಕೆಲಸಗಳನ್ನು ಹಿಂದೂ ಮುಸಲ್ಮಾನ್ ಸಮಾಜದ ಇಫ್ತಾರ್ ಕೂಟದಲ್ಲಿ ವಿಶೇಷವಾಗಿ ಎಲ್ಲರನ್ನು ಗುರುಗಳನ್ನು ಕರೆಸಿ ಮತ್ತು ಈ ವರ್ಷ ಉಗಾದಿ ಮತ್ತು ರಂಜಾನ್ ಕೂಡಿ ಬಂದಂಥ ಸಂದರ್ಭದೊಳಗೆ ಎಲ್ಲ ರಂಜಾನು ಮತ್ತು ಉಗಾದಿ ಹಬ್ಬದ ಎಲ್ಲರಿಗೆ ತಾಲೂಕಿನ ಸಮಾಜದ ಅಭಿನಂದನೆ ಸಲ್ಲಿಸಿ ಇದು ವಿಶೇಷವಾಗಿ ಪವಿತ್ರವಾದ ರಂಜಾನ್ ಹಬ್ಬ ಹಿಂದೂಗಳಿಗೆ ನಾಗರ ಪಂಚಮಿ ಇರ್ಬೋದು, ದೀಪಾವಳಿ ಇರ್ಬೋದು, ಅನೇಕ ಹಬ್ಬಗಳು ಬರುವಂಥ ಸಂದರ್ಭದೊಳಗೆ ಇವತ್ತು ಮುಸಲ್ಮಾನರ ಸಮಾಜದೊಳಗೆ 30-31 ರೋಜಾ ಬರ್ತಾ ಬಹುತೇಕ ನನಗೆ ಗೊತ್ತಿಲ್ಲ. 29 ಬರ್ಬೋದು, 30 ಬರ್ಬೋದು. ಬರುವಂಥ ಸಂದರ್ಭದೊಳಗೆ ಇವತ್ತು ಬೆಳಗಿನ ಜಾವದ 5 ಒಳಗೆ ಜಳಕ ಮಾಡಿ ನಮಾಜ್ಗೆ ಹೋಗಿ ಇವತ್ತು ಇಫ್ತಾರ್ಗಳು ಸ್ವೀಕರಿಸತಂಥ ಆಹಾರಗಳನ್ನು ಸ್ವೀಕರಿಸಂಥ ಸಂದರ್ಭದೊಳಗೆ ವಿಶೇಷವಾಗಿ ಇವತ್ತು ಸೂರ್ಯ ಮುಳುಗುವಂಥ ಸಂದರ್ಭದೊಳಗೆ ಇವತ್ತು ಎಲ್ಲ ಸಂಘಟನೆ ದೇವರ ಶಕ್ತಿ ಕೊಟ್ಟಂಥ ಸಂದರ್ಭದೊಳಗೆ ನೀವು ಖಾಲಿ ಇರುವವರಲ್ಲ. ಇವತ್ತು ಬಡತನ, ಹೊಟ್ಟೆ ಹಸುವು ಇವತ್ತು ಇದು ಯಾರಿಂದ ಸಾಧ್ಯ? ಯೂನಿವರ್ಸಿಟಿಯಿಂದ ಕೊಡ್ತಕ್ಕಂಥ ಅಲ್ಲ, ಅದು ಯೂನಿವರ್ಸಿಟಿಯಿಂದ ಕೊಡ್ತಕ್ಕಂಥ ಅಲ್ಲ. ಇವತ್ತು ದೇವರು ಕೊಡ್ತಕ್ಕಂಥ ದೇಣಿಗೆ. ಇವತ್ತು ನೀವೇನು ಸೇವಾ ಮಾಡ್ತಿಲ್ಲ ಆ ಸೇವಾ ಮುಂದುವರಿಸಿ ನಮ್ಮ ತಾಲೂಕಿಗೆ ಹಿಂದೂ ಮುಸಲ್ಮಾನರು ಏಕತೆಯಾಗಿ ಒಗ್ಗಟ್ಟಾಗಿ ಹೋರಾಟ ಮಾಡುವಂಥ ಸಂದರ್ಭದೊಳಗೆ ನೀವು ಎಲ್ಲರೂ ಇವತ್ತೇನು ಕೂಡಿಸಿದ ಅಭಿನಂದನೆ ಸಲ್ಲಿಸಿ ನೀವು ಕೂಡಿಸಿ ಒಕ್ಕಟ್ಟಾಗಿ ಒಂದು ಸ್ನೇಹಮಯ ತಾಲೂಕು ಕಟ್ಟಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿ ನೀವು ಕಟ್ಟೋಣ ಅಂತ ಕೇಳಿಸಿ ಎಲ್ಲರಿಗೆ ಅಭಿನಂದಿಸಿ ಒಂದು 2 ಮಾತು. ಇವತ್ತಿನ ದಿವಸ ದಿನಾಂಕವನ್ನು ಫಿಕ್ಸ್ ಮಾಡಿದಾಗ ನಮ್ಮ ಮುಳ್ಳೂರದ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಅವರಾಗಲಿ ಇರ್ಬೋದು, ನಮ್ಮ ಧರ್ಮಗುರುಗಳಾದ ಅಬ್ದುಲ್ ಖಾದಿರ್ ಹಜರತ್ ಅವರಾಗಿರ್ಬೋದು, ಜೌರ್ ಹಜರತ್ ಆಗಿರ್ಬೋದು, ನೂರ್ ಮೌಲಾನ ಆಗಿರ್ಬೋದು, ನಮ್ಮ ಲಿಯಾಕತ್ ಹಜರತ್ ಆಗಿರ್ಬೋದು, ಎಲ್ಲರೂ ಕೂಡ ಜಮಿಯತ್ ಉಲ್ಮಾಯಿಂದ ಆಗಿರ್ಬೋದು, ಸುನ್ನಿ ಉಲ್ಮಾ ನಮ್ಮ ಎಲ್ಲರೂ ಕೂಡ ಇವತ್ತು ಭಾಗವಹಿಸಿ ಎಲ್ಲ ಜಮಾತಿನ ಗುರು ಹಿರಿಯರು ಹಾಗೂ ತಾಲೂಕಿನ ಎಲ್ಲ ಜಮಾತಿನ ಗುರಿಯರು, ನಮ್ಮ ಮರಾಠ ಸಮಾಜ ಆಗಿರ್ಬೋದು, SC ಸಮಾಜ ಆಗಿರ್ಬೋದು, ಕುರುಬುರ್ ಸಮಾಜ ಆಗಿರ್ಬೋದು, ಎಲ್ಲಾ ಸಮಾಜದ ಗಣ್ಯಮಾನ್ಯರು ಇವತ್ತು ಈ ಸೌಹಾರ್ದ ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿ ಎಲ್ಲರಿಗೂ ಒಂದು ಇವತ್ತು ನಡೆದಿರ್ತಕ್ಕಂಥ ದಿನಮಾನದಲ್ಲಿ ನಾವು ನಿಮ್ಮ ಜೊತೆ ಇದೀವಿ, ನೀವು ನಮ್ಮ ಜೊತೆ ಇರ್ರಿ ಅಂತ ಹೇಳಿ ಒಂದು ಪ್ರೀತಿಯ ಸಂದೇಶನ ಇವತ್ತು ನಮ್ಮ ಒಂದು ವೇದಿಕೆ ಮುಖಾಂತರ ಕೊಟ್ಟಿದ್ದಾರೆ. ಇವತ್ತು ಬಂದಂತಹ ಎಲ್ಲಾ ಸಮಾಜದ ಮುಖಂಡರಿಗೂ ನಮ್ಮ ಕರ್ನಾಟಕ ಮುಸ್ಲಿಂ ಯೂನಿಟಿದಿಂದ ತುಂಬಾ ಧನ್ಯವಾದಗಳನ್ನ ಹೇಳುತ್ತಾ